ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನನ್ನ ಹೆಸರು ಅಂಕೇಶ್ ಅಂತ. ಲಂಕೇಶ್ ಅಂತ? ಅಂಕೇಶ್ ಅಂಬಾನಿ ಅಂತ. ಅಂಕೇಶ್ ಅಂಬಾನಿ, ಆಗ್ಲೇ ಬರ್ದಿದ್ರಿ ಇಲ್ಲಿ. ಹೇಳಿ ಸರ್. ಹೌದು ಸರ್, ಹೌದು. ಕಾಲ್ ಮಾಡಿದ್ದೆ, ನಿಮಗೆ ಒಂದು ಮೆಸೇಜ್ ಮಾಡಿದ್ದೆ. ಅದೇ ಸರ್, ತಾವು ಲೈವ್ ಬಂದಿದ್ದೀರಾ, ತಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ಬಂದೆ ಸರ್ ನಾನು. ಮಾತಾಡಿ ಲೈವ್ ಎಲ್ಲ ಇದೀವಲ್ಲ, ಮಾತಾಡಿ. ಹೌದು ಸರ್. ಸರ್ ಇತ್ತೀಚೆಗೆ ಸೆಪ್ಟೆಂಬರ್ 4ನೇ ತಾರೀಕಿಗೆ ಒಂದು ಆದೇಶ ಬಂದಿತ್ತು ಸರ್ ಸರ್ಕಾರದಿಂದ. ಏನಂತ? ಅಂದ್ರೆ ಕೃಷಿ ಇಲಾಖೆಯಲ್ಲಿ 925 ಪೋಸ್ಟ್ ಕೃಷಿ ಅಧಿಕಾರಿಗಳ ನೇಮಕಾತಿ ಮಾಡ್ತಾ ಇದ್ರು ಸರ್. ಅದಕ್ಕೆ ಏನಾಯ್ತು, ಒಳ ಮೀಸಲಾತಿ ಜಾರಿ ಮಾಡ್ತಾ ಇದ್ರು ಸರ್ ಎಕ್ಸಾಮ್ KPSC ಅವರು. ಅದು ತಮ್ಮ ಗಮನಕ್ಕೆ ಒಂದ್ಸಲ ತಂದಿದೆ ಅಂತ ನಾನು ಒಂದ್ಸಲ ಕಾಲ್ ಮಾಡಿದ್ದೆ ನಿಮ್ಗೆ. ಹೌದು ಸರ್, ಹೌದು. ಇದು ನಮ್ಗ ಈಗ ಒಳ ಮೀಸಲಾತಿ ಬಂದಿದೆಲ್ಲ ಸರ್, ಇದು ನಮ್ಮೆಲ್ಲ ದಲಿತ ನಾಯಕರು, ನಮ್ದು ಇವರು H ಆಂಜನೇಯ ಸರು, KH ಮುನಿಯಪ್ಪ ಸರು, ಮತ್ತೆ RB ತಿಮ್ಮಾಪುರ ಸರು, ಪ್ರಿಯಾಂಕ್ ಖರ್ಗೆ ಸರು, ಮತ್ತೆ HC ಮಾದೇವಪ್ಪ ಸರು, ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಸರು, ಇವರೆಲ್ಲರದ ಒಂದು, ಮತ್ತೆ ನೀವು ಸರ್ ಎಷ್ಟೊಂದು ನಿಮ್ಮ ಹೋರಾಟಗಳನ್ನ ನಾವು ನೋಡಿದೀವಿ. ತಾವು ಏನಂತಾರೆ ಅರೆಬೆತ್ತಲೆ ಮೆರವಣಿಗೆ ಮಾಡಿರೋದು. ವಿಷಯಕ್ಕೆ ಬಂದ್ಬಿಡಿ. ಏನ್ ಪ್ರಶ್ನೆ ಇದೆ? ಅದೇ ಸರ್, ಈಗ ನಾನು ತಮ್ಮ ಗಮನಕ್ಕೊಂದು ಮಾತಾಡ್ಬೇಕಿತ್ತ. ನಮ್ಮ ದಲಿತ ಲೀಡರ್ಸ್ ಅದಾರಲ್ಲ ಸರ್, ಈ ಸದ್ಯ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯದ ಪರವಾಗಿ ತುಂಬಾ ಕಾಳಜಿ ವಹಿಸ್ತಾರೆ ಸರ್ ಅವರು. ಇದು ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಈ ತರ ಆಗಿದೆ ಸರ್ ಅನ್ಯಾಯ ಅಂತ ನಾನೇ ಹೋಗಿದ್ದು ಸರ್. ನಾನು ಮತ್ತೆ ನಮ್ಮ ಟೀಮ್ ನ ಕರ್ಕೊಂಡು ಒಂದು 50ರಿಂದ 60 ಜನ ಹುಡುಗರು ನಾವು ಬೆಂಗಳೂರು ಹೋಗಿದ್ದೀವಿ ಸರ್. 17 ದಿವಸ ಅಲ್ಲೇ ಇದ್ದೀವಿ ಸರ್ ನಾವು ಬೆಂಗಳೂರಲ್ಲಿ. ನಾವು H ಆಂಜನೇಯ ಸರ್ಗೆ ಫಸ್ಟ್ ಮೀಟ್ ಆಗಿತ್ತು ಸರ್. ಅವರು ಸೀದಾ ನಮ್ಮನ್ನ ಸಿದ್ದರಾಮಯ್ಯ ಸರ್ ಜೊತೆ ಅವ್ರ ಕಡೆ ಕರ್ಕೊಂಡು ಹೋಗಿ ಮನೆಗೆ. ಆಮೇಲೆ ನಮ್ ಎಲ್ಲಾ ಲೀಡರ್ಸ್ KH ಮುನಿಯಪ್ಪ ಸರ್ ಆಗಿರ್ಬೋದು, ಇಷ್ಟೊತ್ತು ಯಾರ್ಯಾರ ಹೆಸರು ತಗೊಂಡಿದ್ದೀನಿಲ್ಲ ಸರ್, ಅವ್ರೆಲ್ರಿಗೂ ಮಾತಾಡಿ ಈ ತರ ನಮ್ ಸಮುದಾಯಕ್ಕೆ ಅನ್ಯಾಯ ಆಗಿದೆ. SC ಸರ್ ಇಲ್ಲಿ ಏನಾಗಿದೆ, 945 ಪೋಸ್ಟ್ ಸರ್. ಎಡಗೈಗೆ 60 ಪೋಸ್ಟ್ ಬರುತ್ತೆ, ಬಲಗೈಗೆ 60 ಪೋಸ್ಟ್ ಬರುತ್ತೆ ಸರ್. 6% ಅಂದ್ರೆ 120 ಪೋಸ್ಟ್ ನಮ್ಗ ಕೈ ತಪ್ಪಿ ಹೋಗ್ತಿತ್ತು ಸರ್. ಅದಕ್ಕೋಸ್ಕರ ನಮ್ಮ ಲೀಡರ್ಗಳು ಈಗ ತಾವೇನು ನಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಿದಾರಲ್ಲ, ಅದೇ ತರ ನಮ್ಮ ರಾಜ್ಯದಲ್ಲಿ ಕೂಡ ಈ ತರ ಧ್ವನಿಯಾಗಿ ಕೆಲಸ ಮಾಡ್ತಿದ್ದಾರೆ. ಈ ಒಂದು ವಿಷಯ ಎಲ್ರಿಗೂ ಮುಟ್ಲಿ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ನಾನು. ಇದು H ಆಂಜನೇಯ ಸರ್. ಆದ್ರೆ ಸರ್ಕಾರದಿಂದ ಆದೇಶವನ್ನು ಹೊರಡಿಸಬೇಕಾಗಿರುವಂತಹ ಈ ಸಮುದಾಯದ ರಾಜಕೀಯ ನಾಯಕರುಗಳು ಇಲ್ಲಿವರೆಗೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ಯಾರನ್ನ ಕೇಳೋದು ನಾವು? ಅಲ್ಲ, ಈಗ ಸರ್ಕಾರ ಇನ್ನೂ ಇಲ್ಲಿವರೆಗೂ ಕೂಡ ನಮ್ಗೆ ನ್ಯಾಯ ಕೊಡ್ಲಿಲ್ಲ, ಹೌದಾ? ಆದ್ರೆ ಸರ್ಕಾರ ನ್ಯಾಯ ಕೊಡ್ತು ಅನ್ಕೊಂಡು ವಿಜಯೋತ್ಸವ ಮಾಡ್ಕೊಂಡು ತಿರ್ಗಾನ ಅಂತ ತಿರುಗ್ತಾ ಇರುವಂತಂದ್ರೆ ನ್ಯಾಯ ಕೊಡೋರು ಯಾರು ಇನ್ನ? ಸರ್ ಈಗ ನಮ್ದು ಒಳ ಮೀಸಲಾತಿ ಜಾರಿ ಆಯ್ತು ನೋಡಿ ಸರ್, ಅದೇ ನಮ್ದು ಒಂದು ದೊಡ್ಡ ಹೋರಾಟದ ಫಲ ಸರ್. ಅದು ನೀವು ನಿಮ್ಮನ್ನ ಅದಿಯಾಗಿ ನಮ್ಮ ಜಾರಿ ಎಲ್ಲಾಗಿದೆ ಅದನ್ನ ಸ್ಪಷ್ಟಪಡಿಸಿ ಬಂದ್ಲು ಸರ್. ಆದೇಶ ಕೊಟ್ಟಿದಾರಲ್ಲ ಸರ್, ಅಂದ್ರೆ ಈಗ ಗ್ರೂಪ್ ಮಾಡಿದಾರಲ್ಲ ಸರ್, ಗ್ರೂಪ್ ABC ಅಂತ. ಇಂಪ್ಲಿಮೆಂಟ್ ಆಯ್ತಾ? ಹಾ ಸರ್, ಈಗ ಏನಾಗಿದೆ ನೋಡಿ, ಈಗ 6, 6, 5 ಅಂತ ಡಿವೈಡ್ ಮಾಡಿದಾರೆ ಸರ್. ಅದು ಬಿಡಿ, ಇಂಪ್ಲಿಮೆಂಟ್ ಆಯ್ತಾ? ಆದೇಶ ಆಯ್ತು. ಅದೇ ಸರ್, ಇಂಪ್ಲಿಮೆಂಟ್ ಎಲ್ಲಾಗುತ್ತೆ ಅಂದ್ರೆ ಈಗ ಹೊಸ ಅಧಿಸೂಚನೆ ಬರುತ್ತಲ್ಲ ಸರ್. ಯಾವಾಗ? ಸರ್ಕಾರದ ನೇಮಕಾತಿಗಳು ಆಗ್ಬೇಕು ಸರ್. ಈಗ ಸರ್ಕಾರ ಮೊನ್ನೆ ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ ಎಷ್ಟು ದಿವಸ ಆಯ್ತು? ಹೌದು ಸರ್, ಹೌದು. ಈಗ ಮೊನ್ನೆ ಧಾರವಾಡದಲ್ಲಿ ಹುಡುಗರೆಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ ಸರ್. ಕೇಳಿಸ್ಕೊಳ್ಳಿ, ಹೇಳಿ ಸರ್. ಕ್ಯಾಬಿನೆಟ್ ಮೀಟಿಂಗ್ ಆಗೋಯ್ತು, ಅದ್ರ ಮೇಲೆ ಚರ್ಚೆಗಳಾಯ್ತು, ಅದ್ರ ಮೇಲೆ ಮನವಿಗಳಾಯ್ತು, ಅದ್ರ ಮೇಲೆ ಆಶ್ವಾಸನೆಗಳು ಬಂತು. ಸೆಪ್ಟೆಂಬರ್ 8ನೇ ತಾರೀಕು DPR ಇಂದ ಬಡ್ತಿಗಳಲ್ಲಿ ಒಳ ಮೀಸಲಾತಿಯನ್ನು ಪರಿಗಣಿಸಿ ಅಂತ ಒಂದು ಪ್ರಸ್ತಾವನೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿದ್ದಾಯ್ತು. ಸೆಪ್ಟೆಂಬರ್ 10ನೇ ತಾರೀಕು ಅದನ್ನ ವೆಂಕಟಯ್ಯ ಸರ್ಕಾರದ ಚೀಫ್ ಕೋಆರ್ಡಿನೇಟರ್ ಅಂತ ಏನಿದಾರಲ್ಲ ಅವ್ರು ಅದನ್ನ ಹೋಗಿದ್ದಾಯ್ತು. ಇವತ್ತು 21ನೇ ತಾರೀಕು, ಇಲ್ಲಿವರೆಗೂ ಅದ್ರ ಬಗ್ಗೆ ಉತ್ತರವೇ ಇಲ್ಲ. ಒಂದು ನಿಮಿಷ. ಬ್ಯಾಕ್ಲಾಗ್ ನಲ್ಲಿ ಬಡ್ತಿ ಇಲ್ಲ, ಬಡ್ತಿನಲ್ಲಿ ಬಡ್ತಿನಲ್ಲಿ ಒಳ ಮೀಸಲಾತಿ ಇಲ್ಲ, ಬ್ಯಾಕ್ಲಾಗ್ ಅಲ್ಲಿ ಒಳ ಮೀಸಲಾತಿ ಇಲ್ಲ, ರಾಜಕಾರಣದಲ್ಲಿ ಒಳ ಮೀಸಲಾತಿ ಇಲ್ಲ, SCP TSP ನಲ್ಲಿ ಒಳ ಮೀಸಲಾತಿ ಇಲ್ಲ, ನೇರ ನೇಮಕಾತಿನಲ್ಲಿ ಮಾತ್ರ ಒಳ ಮೀಸಲಾತಿ ಅಂತ ಹೇಳಿದ್ದಾರೆ. AKIDಗಳು ಮಾತ್ರ ಎಲ್ಲಿ ಬೇಕಾದ್ರೆ ತಗೋಬಹುದು ಅಂತ ಹೇಳಿದ್ದಾರೆ. 50 ಲಕ್ಷ AKID ಸರ್ಟಿಫಿಕೇಟ್ ಇಟ್ಕೊಂಡಿರೋರು ಇನ್ನೂ ಇದ್ದಾರೆ, ಯಾವುದೇ ಜಾತಿಗಳ ಸರ್ಟಿಫಿಕೇಟ್ ತಗೊಳ್ಳಿಲ್ಲ ಅವರು. ಅಲ್ಲ ಸರ್, ಈಗ ಇನ್ನೊಂದು ಹೇಳಿದಾರಲ್ಲ ಸರ್ ಮೊನ್ನೆ ರೀಸೆಂಟ್ ಆಗಿ. ಬಿಡ್ಬೇಕು ನೀವು. ಹೇಳಿ ಸರ್, ಹೇಳಿ. ಆಯ್ತಾ? 50 ಲಕ್ಷ AKID ಸರ್ಟಿಫಿಕೇಟ್ ಇಟ್ಕೊಂಡಿರೋರು ನೇರ ನೇಮಕಾತಿಯಲ್ಲಿ ಎಲ್ಲಾ ಕಡೆನೂ ಅಪ್ಲೈ ಮಾಡುವಾಗ ಮೀಸಲಾತಿ ಇಂಪ್ಲಿಮೆಂಟ್ ಆಯ್ತು ಅಂತ ಯಾವ ಲೆಕ್ಕದಲ್ಲಿ ಹೇಳ್ತೀರಿ ನೀವು?
ಹಾ ಸರ್, ಓಕೆ. ನಾನು ಮಾತಾಡಲ್ಲ ಸರ್ ಈಗ. ಹೇಳಿ. ಹಾ ಸರ್, ಈಗ ನಮ್ದು ಎಚ್ ಆಂಜನೇಯ ಸರ್ ಇದಾರಲ್ಲ ಸರ್, ಅವರು ನಮ್ಮ ದಲಿತ ಪರ ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ಇಲ್ಲಿ ತನಕ ಒಂದು ಈಗ ನಿಮ್ಮ ಹೋರಾಟದ ಫಲವಾಗಿ ಅವರ ಎಲ್ಲ ಪ್ರಯತ್ನದ ಫಲವಾಗಿ ಇಲ್ಲಿ ತನಕ ಬಂದಿದೆ ಸರ್. ಏನಾಗಿದೆ, ಇದು ಒಂದು ಕಗ್ಗಂಟು ಸರ್. ಒಳ ಮೀಸಲಾತಿ ಅನ್ನೋದು ಒಂದು ಕಗ್ಗಂಟು. ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ನಾನು. ಈಗ ನೇರ ನೇಮಕಾತಿಯಲ್ಲಿ ಮೊದಲನೇದಾಗಿ ಜಾರಿ ಆಗ್ಬೇಕಂತ ಆದೇಶ ಬಂದಿದೆ ಸರ್ ಸರ್ಕಾರದಿಂದ. ತಮ್ಗೆ ಗೊತ್ತಿರ್ಬೇಕು, ಆಗಸ್ಟ್ 25ನೇ ತಾರೀಕಿಗೆ DPR ಇಂದ ಆದೇಶ ಬಂತು. ಅದಾದ್ಮೇಲೆ ನಮ್ಮ ಎಚ್ ಆಂಜನೇಯ ಸರ್ ಮತ್ತೆ ಅವರ ನಿಯೋಗವನ್ನ ತಗೊಂಡು ಇವರು ಚೀಫ್ ಸೆಕ್ರೆಟರಿ ಹೋಗಿದ್ರು. ಒಂದ್ ನಿಮಿಷ ರೀ, ಏನೆಲ್ಲ ಆಯ್ತಲ್ಲ ಪ್ರತಿ ದಿವಸ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಚರ್ಚೆ ಬೇಡ, ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ. ವಾಟ್ ಈಸ್ ರಿಸಲ್ಟ್ ಏನು ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅದೇ ಸರ್, ಈಗ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಎಚ್ ಆಂಜನೇಯ ಸರ್ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಅಂದ್ರೆ ನಿಮ್ಗೆ ಬಡ್ತಿಯನ್ನು ಕೂಡ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ನಿಮ್ಗೆ ಅದರಿಂದ ಅನ್ಯಾಯ ಆಗೋದಿಲ್ಲ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿ ಕಳಿಸಿದ್ದಾರೆ. ಅದು ಆಂಜನೇಯ ಸರ್ ಅವ್ರ ಜೊತೆ ನಾನು ಮಾತಾಡಿದ್ರೆ ಮತ್ತೆ ಪೇಪರ್ ಅನ್ನು ಕೂಡ ಬಂದಿತ್ತು ಸರ್. ಅದು ನೋಡಿರ್ಬೋದು ತಾವು. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಪೇಪರ್ ಅಲ್ಲಿ ಬಂತು, ಟಿವಿಲಿ ಬಂತು, ಫೇಸ್ಬುಕ್ ಅಲ್ಲಿ ಬಂತು, ವಾಟ್ಸ್ಆಪ್ ಅಲ್ಲಿ ಬಂತು, ಎಲ್ಲ ಬಂತು. ಹೌದು ಸರ್, ಹೌದು. ರಿಸಲ್ಟ್ ಏನು ಸರ್? ರಿಸಲ್ಟ್ ಬರುತ್ತೆ ಸರ್. ಈಗ ಏನಾಗುತ್ತೆ, ಸರ್ಕಾರ ನೋಡಿ ಸರ್, ಇನ್ನೊಂದು ನೋಡಿ ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು. ನಾನು ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ರಾಜಕಾರಣಿಗಳನ್ನ ಓಲೈಸುವಂತಹ ಮಾತುಗಳನ್ನ ದಯವಿಟ್ಟು ಬಂದು ಬಿಡಿ ಸರ್. ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಒಂದು ನೀವು ಮಾತಾಡೋಲ್ವಾ? ಆಯ್ತು ಸರ್, ಫಸ್ಟ್ ರಾಜಕಾರಣಿಗಳನ್ನ ಓಲೈಸುವ ಮಾತು ಫಸ್ಟ್ ಬಿಡಿ. ಸಮುದಾಯಕ್ಕೆ ನ್ಯಾಯ ಬೇಕು ಅಂತಾನೆ ನಿಮ್ಮ ಮನಸ್ಸಿನಲ್ಲಿರುವಾಗ ನೇರವಾಗಿ ನಿಷ್ಠುರವಾಗಿ ಸತ್ಯವನ್ನ ಮಾತಾಡೋದನ್ನ ಅಭ್ಯಾಸ ಮಾಡಿ. ನೀವು ಹೇಳಿದ ಎಲ್ಲಾ ಪ್ರಕ್ರಿಯೆಗಳು ಮುಗಿತು. ಕೊನೆಯದಾಗಿ ಆದೇಶಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಪ್ರಪೋಸಲ್ ಬರಬೇಕಾಗಿದೆ. ಡೈರೆಕ್ಟ್ ಆಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇದನ್ನ ಆದೇಶ ಮಾಡಲ್ಲ. ಕ್ಯಾಬಿನೆಟ್ ಅಲ್ಲಿ ಆಗುವಂತಹ ತೀರ್ಮಾನಗಳು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ DPR ಮೂಲಕ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರಸ್ತಾವನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬಂದಾಗ ಅದು ಕ್ಯಾಬಿನೆಟ್ ಮತ್ತೆ ಬೇಕು ಅನ್ಸೋದು ಅಲ್ಲೂ ತಗೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಅವರೇ ಆದೇಶ ಮಾಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಪ್ರಸ್ತಾವನೆ ಹೋಗಿದ್ದು ಸೆಪ್ಟೆಂಬರ್ 8ನೇ ತಾರೀಕು, ಇವತ್ತು 28ನೇ ತಾರೀಕು, 20 ದಿವಸ ಆಗಿದೆ. ಇಲ್ಲಿವರೆಗೂ ಅದನ್ನು ತೆಗೆದು ನೋಡಿಲ್ಲ. ನಿನ್ನೆ ಆಂಜನೇಯ ಅವರು ಮತ್ತೊಬ್ರು ಮಗದೊಬ್ರು ಒಂದಷ್ಟು ಜನ ಹೋಗಿ ಈ ವೆಂಕಟೇಶ್ವರ ಚರ್ಚೆ ಮಾಡಿ ಬಂದಿದ್ದಾರೆ. ಸರ್ಕಾರದ ಪ್ರಸ್ತಾವನೆ ಹೋದ ನಂತರ 20 ದಿವಸ ಆದ್ಮೇಲೂ ಕೂಡ ಇವ್ರು ಹೋಗಿ ಚರ್ಚೆ ಮಾಡ್ಕೊ ಬರ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವುದಿಲ್ಲ. ಸರ್, ತಮ್ಮ ಗಮನಕ್ಕೊಂದು ಮಾತಾಡ್ತೀನಿ ಸರ್ ನಾನು. ಈಗ ಇದಕ್ಕೆ ಜವಾಬ್ದಾರ ನಮ್ದು ಎಚ್ ಆಂಜನೇಯ ಸರ್ ಒಬ್ಬರೇ ಅಲ್ಲ ಸರ್, ನಾವು ಕೂಡ ಜವಾಬ್ದಾರರು ಸರ್. SC ಎಡ ಮತ್ತು ಬಲದಲ್ಲಿ ಬರ್ತೀವಲ್ಲ, ನಮ್ ಜವಾಬ್ದಾರಿ ಸರ್. ಈಗ ನಾವು ಒಂದು ತಂಡ ಕಟ್ಕೊಂಡು ಹೋಗ್ಬೇಕು ಸರ್. ನಮ್ಮದು ಒಂದು ಈಗ ನಾವ್ ಹೆಂಗ ಕೃಷಿ ಅಧಿಕಾರಿಗಳ ಒಂದು ನೇಮಕಾತಿ ತಡೆ ಹಿಡಿಬೇಕಂತ ಹೇಳಿ ಹೋಗಿದೀವಲ್ಲ ಸರ್. ಒಂದ್ ನಿಮಿಷ ನೀವೇನ್ ಮಾತಾಡ್ತೀವಿ, ನಾವ್ ಹೆಂಗೆ ಜವಾಬ್ದಾರಿ ಇದಕ್ಕೆ? ಹೆಂಗಂದ್ರೆ ಈಗ ಒಂದ್ 20-30 ಜನ ಒಂದು ತಂಡ ಕಟ್ಕೊಂಡು ನಮ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್ ಮಾದೇವಪ್ಪ ಸರ್ ಕಡೆ ಹೋಗಿ ಯಾಕೆ ಹೋಗ್ಬೇಕು? ಆತನಿಗೆ ತಲೆಯಲ್ಲಿ ಜ್ಞಾನ ಇಲ್ವಾ? ಇಲ್ಲ ಸರ್, ನಾವು ಹೋಗ್ಬೇಕು ಸರ್. ಒಂದು ನಿಮಿಷ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ಕೊಟ್ಟಿದೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಲಾ ಏನು ಅಂತ ಗೊತ್ತಿದೆ, ಪಕ್ಕದ ಆಂಧ್ರದಲ್ಲಿ ಏನಾಗಿದೆ ಅಂತ ಗೊತ್ತಿದೆ, ತೆಲಂಗಾಣದಲ್ಲಿ ಏನಾಗಿದೆ ಅಂತ ಗೊತ್ತಿದೆ, ತಮಿಳುನಾಡಲ್ಲಿ ಏನಾಗಿದೆ ಅಂತ ಗೊತ್ತಿದೆ, ಹರಿಯಾಣದಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಒಳ ಮೀಸಲಾತಿ ಯಾಕೆ ಮುಖ್ಯ ಅಂತ ಗೊತ್ತಿದೆ. ನಾವು ಹೋಗಿ ಆತನಿಗೆ ಏನು ಬೇಡ್ಕೊಂಬರೋದಕ್ಕೆ ತನ್ನ ತಲೆಯಲ್ಲಿ ಏನು ಮಿದುಳು ಇದೆಯಾ, ಸಗಣಿ ಇದೆಯಾ? ಹಂಗಲ್ಲ ಸರ್. ಈಗ ನಾವು ನಮ್ ಗಮನಕ್ಕೆ ತರಬೇಕು ಸರ್. ಯಾಕೆ ಅವ್ರಿಗೆ ತಿಳುವಳಿಕೆ ಇಲ್ವಾ? ಅವ್ರಿಗೆ ಅವ್ರ ಅನ್ನ ಸರ್, ನಾವು ನಮ್ದು ಒಂದೇ ಸಮಸ್ಯೆ ಮಾತಾಡ್ತೀವಿ ಸರ್. ಇಡೀ ರಾಜ್ಯದ ಬಗ್ಗೆ ನೋಡ್ಬೇಕು ಸರ್ ಅವರು. ಅಲ್ಲ ಸರ್, ಇಡೀ ರಾಜ್ಯದ ಬಗ್ಗೆ ನೋಡ್ಬೇಕು. ಹಂಗಾಗಿ ನಾವು ಹೋಗಿ ಅವ್ರಿಗೆ ಮನವರಿಕೆ ಮಾಡಿ ನೆನಪು ಮಾಡ್ಬೇಕು ಸರ್. ನೆನಪು ಮಾಡೋದು, ಅವ್ರಿಗೆ ಗಮನ ಕೆಲಸ ಮಾಡಬೇಕು. ಮಾನಸಿಕ ರೋಗ ಆಯ್ತು. ಇನ್ನೊಂದು ಸರ್, ಇನ್ನೊಂದು ಹೇಳ್ತೀನಿ. ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಹೇಳಿದಿರಲ್ಲ ರಾಜಕಾರಣಿಗಳಿಗೆ ಈ ತರ ಉಲ್ಲೇಖೆ ಮಾಡೋದು ಮಾಡಬಾರ್ದು ಅಂತ. ಸದ್ಯ ನಾನು PhD ಮಾಡ್ತಾ ಇದ್ದೀನಿ ಸರ್. ನಾನ್ ನಿಜವಾಗ್ಲೂ ಹೇಳ್ತೀನಿ ನಿಮಗೆ, ನಾವು ನಮ್ದೊಂದು ತಂಡ ಕಟ್ಕೊಂಡು ನಾವು ಎಚ್ ಆಂಜನೇಯ ಸರ್ ಕಡೆ ಹೋಗ್ತಿರ್ಲಿಲ್ಲ ಅಂದ್ರೆ ನಮ್ಗೆ 120 ಪೋಸ್ಟ್ ಕೈ ತಪ್ಪಿ ಹೋಗ್ತಿತ್ತು ಸರ್. SC ಎಡ 60, SC ಬಲ 60. ಕೃಷಿ ಅಧಿಕಾರಿ ಸರ್, ಗ್ರೂಪ್ ಬಿ ಪೋಸ್ಟ್. ಗ್ರೂಪ್ ಬಿ ಪೋಸ್ಟ್ ಸರ್. ಒಂದು ನಿಮಿಷ ಹೇಳಿ ಸರ್. ತಂಡ ಕಟ್ಕೊಂಡೋಗಿ ಮಾತಾಡ್ಕೊಂಡು ಬಂದಿರುವಂತ ಪ್ರಯತ್ನಗಳು 1,000 ಆಗಿದಾವೆ. ನಾವೇ ಕೇಳಿಸ್ಕೋಬೇಕು. 24 ಗಂಟೆ ಅವ್ರು ಗೇಟ್ ಕಾಯುವಂತ ಕೆಲಸ ನಮ್ಗೇನು ನಮ್ಮ ಹಣೆ ಬರ ಬಂದಿಲ್ಲ. ನಾವೇನೇ ಮುಖ್ಯಮಂತ್ರಿಗಳನ್ನ 2-3 ಸಲ ಭೇಟಿ ಮಾಡಿದೀವಿ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನ ನಮ್ಮ ತಂಡವರೆಲ್ಲ ಭೇಟಿ ಮಾಡಿದ್ದಾರೆ. ಎಲ್ಲಾ ಹೋರಾಟ ಕಾನೂನು ಸಚಿವರು ಅನ್ನ ಭೇಟಿ ಮಾಡಿದ್ದಾರೆ. ಕಾನೂನು ಸಚಿವರನ್ನ ಕರೆಸಿ ನಮ್ಮ ಹೋರಾಟದ
ವೇದಿಕೆ ಮೇಲೆ ಪ್ರಶ್ನೆ ಮಾಡಿದೀವಿ, ಉತ್ತರ ತಗೊಂಡಿದೀವಿ. ಮತ್ತೆ ಹೋಗಿ ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಳ್ಳಕ್ಕೆ ನಾವೇನ್ ಗೇಟ್ ಕೀಪರ್ಗಳ ಅವ್ರಿಗೆ? ಅಲ್ಲ ಸರ್ ಹಂಗಲ್ಲ, ಬಟ್ ಈಗ ನಮ್ಮ ಸಮುದಾಯದ ನಾಯಕರ ಅಂದ್ರೆ ನಮ್ದು ಒಂದ್ ನಿಮಿಷ, ಹೌದು. ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಈ ಕಾಯ್ದೆಗಳನ್ನ ಜಾರಿ ತರುವಂತ ಯೋಗ್ಯತೆ ನಮಗಿಲ್ಲ, ನಮ್ಗೆ ಕಾನೂನು ಅರಿವಿಲ್ಲ ಅಂತ ಅವ್ರು ಹೇಳ್ಬಿಟ್ಲಿ, ಮಿಕ್ಕಿದ ಹೋರಾಟ ನಾವು ನೋಡ್ತೀವಿ. ಇಲ್ಲ ಹಂಗಲ್ಲ ಸರ್ ಎಲ್ಲಾನು ಫೋನ್ ಬರೀ ಸರ್ಕಾರವನ್ನ ಓಲೈಸೋದು, ಅವರಿಂದ ಸಹಾಯ ಆಗಿದೆ ಇದನ್ನ ಮೊದಲು ಬಿಡಿ, ಇದನ್ನ ಫಸ್ಟ್ ಬಿಡಿ. 4% ಇದ್ದಂತಹ ಮೀಸಲಾತಿ ಪ್ರಮಾಣ 5% ಆದ್ರೂ ಕೂಡ ಯಾವ ಬೋವಿ, ಕೊರ್ಮ, ಕೊರ್ಚ, ಲಂಬಾಣಿಗಳು ವಿಜಯೋತ್ಸವನ ಆಚರಿಸಲಿಲ್ಲ, ಸರ್ಕಾರವನ್ನ ತಲೆ ಮೇಲೆ ಒತ್ಕೊಟ್ಟಿರುವಂತ ಕೆಲಸವನ್ನ ಮಾಡಲಿಲ್ಲ. 8% ಬರ್ಬೇಕಿತ್ತು, 9% ಇರ್ಬೇಕಿತ್ತು. ನಮಗೆ ಆ ಆಯೋಗ ಹೇಳಿದೆ, ಈ ಆಯೋಗ ಹೇಳಿದೆ ಅಂತ ಹೇಳ್ಕೊಂಡು 6%